ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಿಚನ್ ನಲ್ಲಿ ಸಖತ್ ಟೇಸ್ಟಿ ಹಾಗೂ ಲೈಟ್ ಆಗಿರೋ ಸಾಫ್ಟ್ ಸಾದಾ ದೋಸೆ ರೆಡಿ ಆಗ್ತಿದೆ. ದಿನಪೂರ್ತಿ ಆಕ್ಟಿವ್ ಆಗಿರೋಕೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ದೋಸೆ ಹಿಟ್ಟು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ನಲ್ಲಿ 1/4 ಪಾವ್ನಷ್ಟು ದೋಸೆ ಅಕ್ಕಿಯನ್ನು ಹಾಕ್ತಿದ್ದೇನೆ. ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿ, ಅವಲಕ್ಕಿ ಹಾಕಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಬೀಜಗಳನ್ನು ಹಾಕಿ, ಇಷ್ಟೆಲ್ಲ ಹಾಕಿದ ನಂತರ ನೀರನ್ನು ಹಾಕಿಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ನಾನಿಲ್ಲಿ 3-4 ಸಲ ನೀರನ್ನು ಹಾಕಿಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ತೇನೆ. ಮತ್ತೆ ನೀವು ತೆಳು ಅವಲಕ್ಕಿಯನ್ನು ಉಪಯೋಗಿಸುವುದಾದ್ರೆ ಇವಾಗ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದನ್ನು ರುಬ್ಬುವ ಸಮಯದಲ್ಲಿ ಒಂದು 10 ನಿಮಿಷದ ಮೊದಲು ನೆನೆಸಿದ್ರೆ ಸಾಕು. ಈಗ ಇದನ್ನು ಸ್ವಚ್ಛವಾಗಿ ತೊಳೆದುಕೊಂಡ ಬಳಿಕ ಇದಕ್ಕೆ ನೀರನ್ನು ಹಾಕಿಕೊಂಡು ಒಂದು 3-4 ಗಂಟೆ ನೆನೆಲಿಕ್ಕೆ ಬಿಟ್ಬಿಡೋಣ. 4 ಗಂಟೆ ನಂತರ ಇದು ಚೆನ್ನಾಗಿ ನೆಂದು ಊದಿಕೊಂಡಿದೆ. ಈಗ ಈ ನೀರನ್ನು ಬಸಿದುಕೊಳ್ಳೋಣ. ನಾವು ರುಬ್ಬಿಕೊಳ್ಳುವಾಗ ಇನ್ನೊಂದು ಸಾಮಗ್ರಿಯನ್ನು ಹಾಕ್ಲಿಕ್ಕಿದೆ. ಇದಕ್ಕೆ ಕೆಲವರಿಗೆ ಡೌಟ್ ಇರ್ತದೆ, ಅಡ್ವಾನ್ಸ್ ಆಗಿ ಅವಲಕ್ಕಿ ನೆನೆಲಿಕ್ಕೆ ಹಾಕಿದ್ರೆ ಅದು ಮ್ಯಾಶ್ ಆಗ್ಬೋದು ಅಂತ. ನೀವಿಲ್ಲಿ ನೋಡ್ಬೋದು, ನಾನು ಒಂದು ಸಣ್ಣ ತೆಂಗಿನಕಾಯಿಯ ಒಂದು ಹೋಳನ್ನು ತುರಿದಿಟ್ಟುಕೊಂಡಿದ್ದೇನೆ. ಅದನ್ನ ಇದಕ್ಕೆ ಹಾಕಬೇಕು. ಈ ಕಾಯಿ ತುರಿ ಹಾಕೋದ್ರಿಂದ ದೋಸೆ ಒಳ್ಳೆ ಸಾಫ್ಟ್ ಆಗಿ ಬರ್ತದೆ ಮತ್ತೆ ರುಚಿನೂ ಚೆನ್ನಾಗಿರ್ತದೆ. ನಾನಿದನ್ನು ವೆಟ್ ಗ್ರೈಂಡರ್ ನಲ್ಲಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ವೆಟ್ ಗ್ರೈಂಡರ್ ಇಲ್ಲದವರು ಮಿಕ್ಸಿ ಜಾರ್ ನಲ್ಲಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ನಂತರ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದುಕೊಂಡಿದ್ದೇನೆ. ಮತ್ತೆ ನಾನು ಈವಾಗಲೇ ಉಪ್ಪನ್ನು ಹಾಕಿಕೊಳ್ತೇನೆ. ಯಾಕಂದ್ರೆ ಉಪ್ಪು ಅಡ್ವಾನ್ಸ್ ಆಗಿ ಹಾಕೋದ್ರಿಂದ ಇದು ಚೆನ್ನಾಗಿ ಫೆರ್ಮೆಂಟ್ ಆಗ್ತದೆ. ಸ್ಪೆಷಲಿ ನೀವು ವಾಸಿಸುವ ಪ್ರದೇಶ ತಂಪಾಗಿರೋದಾದ್ರೆ ಅಡ್ವಾನ್ಸ್ ಆಗಿ ಉಪ್ಪು ಹಾಕೊಳ್ಳಿ. ಮತ್ತೆ ಗ್ರೈಂಡರ್ಗೆ ನಾನು ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಇದರ ಮೇಲೆ ಹಾಕೊಳ್ತೇನೆ. ಒಂದು 1/4 ಅರ್ಧ ಕಪ್ ಒಳಗೆ ನೀರು ಹಾಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. 10 ಗಂಟೆಯ ನಂತರ ಅಂದ್ರೆ ನೆಕ್ಸ್ಟ್ ಡೇ ಬೆಳಗಿನ ಜಾವಕ್ಕೆ ಈ ದೋಸೆ ಚೆನ್ನಾಗಿ ಫೆರ್ಮೆಂಟ್ ಆಗಿದೆ ನೋಡಿ. ಇದಕ್ಕೀಗ ಸೌಟನ್ನು ಹಾಕಿಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಇದರ ಕನ್ಸಿಸ್ಟೆನ್ಸಿ ಅಂದಾಜಾಗ್ತದೆ. ಮತ್ತೆ ರುಚಿಯನ್ನು ನೋಡಿಕೊಂಡು ಅಗತ್ಯವಿದ್ರೆ ಪುನಃ ಉಪ್ಪು ಹಾಕೊಳ್ಳಿ. ಸೊ ನಾನೀಗ ಇದರ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ. ಇದು ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಅಂದ್ರೆ ತುಂಬಾ ಚೆನ್ನಾಗಿ ಫ್ರೀ ಫ್ಲೋ ಆಗಬೇಕು. ನೀರು ದೋಸೆಯಷ್ಟು ತೆಳುವಾಗಿ ಬೇಡ ಮತ್ತೆ ತುಂಬಾ ಗಟ್ಟಿನೂ ಬೇಡ. ಈಗ ದೋಸೆ ಮಾಡ್ಲಿಕ್ಕೆ ಕಾವೆಲೆಯನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ಳಿ. ಗ್ಯಾಸ್ನ ಉರಿ ಮೀಡಿಯಂ ಇರ್ಲಿ. ಮತ್ತೆ ಒಂದು ಸೌಟು ಫುಲ್ ಹಿಟ್ಟು ತೆಗೆದು ಮೇಲಿಂದ ಈ ರೀತಿ ಸುರಿಯಿರಿ. ನಾನು ಇದನ್ನು ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ದೋಸೆಯ ಹಿಟ್ಟು ನಾರ್ಮಲ್ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿಟ್ಟಿರೋದು. ಇದನ್ನೀಗ ಮುಚ್ಚಳವನ್ನು ಹಾಕಿ 30 ಸೆಕೆಂಡ್ ಮಾತ್ರ ಮುಚ್ಚಿದ್ದೇನೆ. ಅಷ್ಟರಲ್ಲಿ ದೋಸೆ ರೆಡಿಯಾಗಿದೆ. ಇದಕ್ಕೆ ಪುನಃ ಮಗುಚಿಕೊಂಡು ಇನ್ನೊಂದು ಬದಿ ಬೇಯಿಸ್ಲಿಕ್ಕೆ ಇಲ್ಲ. ಇದೇ ರೀತಿ ಉಳಿದ ದೋಸೆಗಳನ್ನು ಒಂದೊಂದಾಗಿ ತೆಗೆದುಕೊಳ್ಳಿ. ಈ ದೋಸೆ ಹಿಟ್ಟು ಮಾಡುವಾಗ ಅವಲಕ್ಕಿ ಮತ್ತು ಕಾಯಿ ತುರಿ ಹಾಕಿರೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ. ನಿಮಗಿಷ್ಟವಾದ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿ. ನಾನಿಲ್ಲಿ ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ. ಮತ್ತೆ ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ 2 ವಿಧದ ಕೆಂಪು ಚಟ್ನಿಯ ರೆಸಿಪಿಯನ್ನು ಶೇರ್ ಮಾಡಿದ್ದೇವೆ. ಆ ರೆಸಿಪಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ರೆ ನಮ್ಮ ಚಾನೆಲ್ ನಲ್ಲಿ ವೀಕ್ಷಿಸಿ. ಹಾಗೇನೆ ಈ ಸಾದಾ ದೋಸೆಯ ರೆಸಿಪಿಯನ್ನು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.